ಆಗಮಿಸಿರುವ 2025 ಸರ್ವತ್ರವಾದಂತಹ ಸುಖ ಸಮೃದ್ಧಿಯನ್ನು ತರಲಿ ಅಂತ ಹಾರೈಸ್ತಾ ಇದ್ದೇನೆ. ಹಾಗೆಯೇ ದ್ವಾದಶ ರಾಶಿಯವರಿಗೆ 2025 ಅನ್ನುವಂಥ ಈ ವರ್ಷದ ಒಂದು ಈ ಬಟ್ಟಲು ಏನಿದೆ ಆ ಬಟ್ಟಲಿನಲ್ಲಿ ಪ್ರಮುಖವಾಗಿ ಮೀನರಾಶಿಯವರಿಗೆ ಯಾವೆಲ್ಲ ಒಳಿತುಗಳಲ್ಲದ ದಾರುಣತೆಯ ಒಂದು ಕಲ್ಲುಗಳು ಒಗ್ಗೂಡಿಕೊಂಡಿರ್ತವೆ ಅನ್ನುವಂಥದ್ರ ವಿಚಾರದಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ತಮಗೆ ಗಮನದಲ್ಲಿರುವಂತೆ ಈ 2.5 ವರ್ಷಗಳಿಂದ ಶನಿ ಕಾಟದ ದಿನಗಳನ್ನೇ ಎದುರಿಸ್ತಾ ಇದ್ದೀರಿ. 7.5 ದಿನಗಳು ಅಂದರೆ 7.5 ವರ್ಷದ ದೀರ್ಘವಾದಂಥ ಒಂದು ಅವಧಿ. ಈ ದೀರ್ಘವಾದ ಅವಧಿಯಲ್ಲಿ ಮೊದಲ 2.5 ವರ್ಷಗಳು ಮುಗಿದಿವೆ. ಅಂದರೆ ಇನ್ನು 5 ವರ್ಷಗಳ ಅವಧಿಗೆ ಶನಿ ಕಾಟ ಈ ವರ್ಷದ 2025 ಏಪ್ರಿಲ್ ನಂತರದಲ್ಲಿ 5 ವರ್ಷ ನಿಮ್ಮ ಪಾಲಿಗೆ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಶನೈಶ್ಚರನ ಕಾಟದಿಂದ ಎಲ್ಲವೂ ಹಾಳಾಯಿತೆ ಅನ್ನುವಂಥದ್ದನ್ನು ಗಮನಿಸುವಂಥ ಒಂದು ದುಃಖಕರವಾದಂಥ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಹರಳುಗಟ್ಟಿದರೂ ಕೂಡ ನಿಮ್ಮ ರಾಶಿಯ ಯಜಮಾನನಾದಂಥ ಗುರು ಯಾವ ರೀತಿಯಲ್ಲಿ ನಿಮ್ಮ ಸಮೃದ್ಧಿಗೆ ಕಾರಣನಾಗಬಲ್ಲ ಅನ್ನುವಂಥದ್ದನ್ನು ಸ್ವಲ್ಪ ವಿಶ್ಲೇಷಿಸಿ ನೋಡಬೇಕು. ಗುರುಬಲ ಇಲ್ಲ, ಹಿಂದಿನ ವರ್ಷವೂ ಕೂಡ ಇದ್ದಿರಲಿಲ್ಲ. ಈಗ ಮೇ ಮಧ್ಯಭಾಗದಿಂದ ಇನ್ನೊಂದು ವರ್ಷದ 26ರ ಸುಮಾರು ಮೇ ಅಥವಾ ಜೂನ್ವರೆಗೆ ಏನು ಗುರುಬಲ ಹೇಳುವಂಥದ್ದು ಇರಬಹುದು ಅಂತ ನಿರೀಕ್ಷೆ ಮಾಡಿದರೆ ಮಿಥುನ ರಾಶಿ ಪ್ರವೇಶಿಸೋದರಿಂದ ಮೀನರಾಶಿಯವರೆಗೆ ಗುರುಬಲ ಈಗಲೂ ಇದ್ದಿರಲಿಲ್ಲ. ಬರುವ ಮೇ ನಂತರದ 1 ವರ್ಷದ ಸಂದರ್ಭವೂ ಕೂಡ ಗುರುಬಲ ಇವರಿಗೆ ಇಲ್ಲ, ಗುರುವೂ ಇಲ್ಲ. ದಾರುಣತೆಯನ್ನೇ ಕೊಡಬಹುದಾದಂತಹ ಶನೈಶ್ಚರನೂ ತೊಂದರೆ ಕೊಡ್ತಾ ಇದ್ದಾನೆ. ಹಾಗಾದರೆ ರಾಹುವಿನ ಮೂಲಕ ಏನಾದರೂ ನಿರೀಕ್ಷೆ ಮಾಡಬಹುದೇ ಕೇಳಿದರೆ ರಾಹು ಕೂಡ ಇವರಿಗೆ ಒಳಿತನ್ನು ನಿರ್ಮಾಣ ಮಾಡೋದಕ್ಕೆ ಅಸಾಧ್ಯವಾದಂತಹ ಒಂದು ಸಂದರ್ಭವನ್ನು, ವೇದಿಕೆಯನ್ನು ವಿಸ್ತರಿಸಿಕೊಡ್ತಾನೆ. ಅಂದರೆ ಇಲ್ಲಿಯವರೆಗೆ ಈ 1.5 ವರ್ಷಗಳಿಂದ ಬರುವ ಮೇ ಮಧ್ಯಭಾಗದ ನಂತರ ಇವನು ಕುಂಭರಾಶಿಯನ್ನು ಪ್ರವೇಶಿಸ್ತಾನೆ. ಆ ಕುಂಭರಾಶಿಯನ್ನು ಪ್ರವೇಶಿಸುವುದರ ಮುಂಚಿನ 1.5 ವರ್ಷ, ಇನ್ನೂ 1.5 ವರ್ಷ ರಾಹುವು ಕೂಡ ತುಂಬ ದುಷ್ಟತನವನ್ನೇ ಮಾಡುವಂತಹ ಒಂದು ರಾಕ್ಷಸ ದುಷ್ಟಶಕ್ತಿಯ ಒಬ್ಬ ಹರಿಕಾರನಾಗಿ ನಿಂತುಕೊಳ್ತಾನೆ. ಹಾಗಾದರೆ ಇದೇ ಸಂದರ್ಭದಲ್ಲಿ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಬರುವಂತಹ ಕೇತು ಏನನ್ನಾದರೂ ಒಳಿತನ್ನು ಕೊಡಬಹುದೇ ಅನ್ನುವಂಥದ್ದನ್ನು ನೋಡಿದರೆ ಖಂಡಿತವಾಗಿ ಕೇತುವಿನ ಮೂಲಕವಾಗಿ ಕೆಲವು ಸಮೃದ್ಧಿಗಳನ್ನು ನಿರೀಕ್ಷಿಸಬಹುದಾದದ್ದಕ್ಕೆ ಕಾಲಘಟ್ಟ ಉಪಯುಕ್ತವಾದಂತಹ ಘಟ್ಟದಲ್ಲಿ ಬರುವ ಮೇ ತಿಂಗಳ ನಂತರದ 1.5 ವರ್ಷ ಅದು ನಿಮಗೆ ಒಳಿತನ್ನು ಮಾಡಿಕೊಡೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಕೇತುವಿನ ಮೂಲಕವಾಗಿ ಸುಮಾರು 7.5 ತಿಂಗಳ ಕಾಲ 2025ರಲ್ಲಿ ಒಳಿತುಗಳನ್ನು ನಿರೀಕ್ಷಿಸಬಹುದಾದಂತಹ ಭಾಗ್ಯ ಈ ಮೀನರಾಶಿಯವರಿಗೆ ಇದ್ದಿರುತ್ತೆ ಎನ್ನುವಂಥದ್ದು ಒಂದು ಸಂತೋಷದ ವಿಚಾರ. ಹಾಗಾದರೆ ಕಾಡುವ ಗ್ರಹಗಳೇ ಜಾಸ್ತಿ ಇದೆಯಾ, ಸಹಕರಿಸುವಂತಹ ಗ್ರಹಗಳೇ ಕಡಿಮೆ ಇದೆಯಾ ಅಂತ ನೋಡಿದರೆ ಹಾಗೆ ಎಲ್ಲವೂ ಕಾಡುವ ಗ್ರಹಗಳ ಮೂಲಕವಾಗಿಯೇ ಸೋಲು ಒದಗಿ ಬಂದು ಬಿಡತ್ತೆ ಅಂತಾಗಿದ್ದರೆ ಈ ಜಗತ್ತಿನಲ್ಲಿ ಎಲ್ಲರೂ ಎಲ್ಲ ಕಾಲಕ್ಕೂ ಇನ್ನು ಇಲ್ಲದ ರೀತಿಯ ಕಷ್ಟಗಳ ಸರಮಾಲೆಯನ್ನೇ ಹೊದ್ದುಕೊಳ್ಳುವುದರ ಮೂಲಕ ಏನನ್ನೂ ಸಾಧಿಸುವಂತಹ ವಿಚಾರಕ್ಕೆ ಹೆಜ್ಜೆ ಇಡಲು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಪ್ರತ್ಯಕ್ಷವಾದಂಥ ಒಂದು ಗೆಲುವು, ಅಪ್ರತ್ಯಕ್ಷವಾದಂಥ ಒಂದು ಗೆಲುವು ಈ ವಿಚಾರದತ್ತ ನಮ್ಮ ಗಮನ ಹರಿಸಿದರೆ ವಿಶೇಷವಾಗಿ ಮೀನರಾಶಿಯವರಿಗೆ ಒಳಿತನ್ನು ಮಾಡುವುದಕ್ಕೆ ಬೇಕಾದಂತಹ ಶಕ್ತಿಯನ್ನು ಬೆಳಕಿನ ಪುಂಜಗಳಾದಂತಹ ಸೂರ್ಯ ಮತ್ತು ಚಂದ್ರರು ಮಾಡಬಲ್ಲರು. ಚಂದ್ರನ ದಿವ್ಯವಾದಂತಹ ಒಂದು ಶಕ್ತಿ. ಹಾಗಾದರೆ ಈ ಚಂದ್ರ ಅನ್ನುವಂಥದ್ದು ಸೈಂಟಿಫಿಕ್ಕಾಗಿ ಚಂದ್ರನ ಸೂರ್ಯನಿಂದ ಒದಗಿದಂಥ ಬೆಳಕನ್ನೇ ಅವನು ಏನು ಮಾಡ್ತಾನೆ, ಪ್ರತಿಫಲಿಸ್ತಾನೆ. ಅದು ಸ್ವಯಂ ಪ್ರಕಾಶಿತವಾದಂತಹ ನೆಲೆಯಲ್ಲಿ ಇಲ್ಲ ಅನ್ನುವಂಥದ್ದು ಸೈನ್ಸಿನ ಪ್ರಕಾರ ಹೌದಾದರೂ ನಮ್ಮ ಆರ್ಷೇಯ ಪರಂಪರೆಯ ಪ್ರಕಾರ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ,
ಅದು ಪ್ರತಿಫಲಿಸುವ ಬೆಳಕಾದರೂ ಕೂಡ ಆ ಬೆಳಕು ನಮ್ಮಲ್ಲಿ ಚೈತನ್ಯವನ್ನು ತುಂಬುವಂತಹ ಒಂದು ದಿವ್ಯವಾದಂತಹ ಶಕ್ತಿಯನ್ನು ಹೊಂದಿರುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಆ ಹೇಳುವಿಕೆಯನ್ನು ಹೊಸ ಆಧುನಿಕವಾದಂತಹ ಏನು ವಿಜ್ಞಾನವೂ ಕೂಡ ಅದನ್ನು ಒಪ್ಪಿಕೊಂಡಿದೆ. ಹಾಗಾಗಿ ಎಲ್ಲಿ ಗುರು ಮತ್ತು ಚಂದ್ರರ ಸಂಯೋಜನೆ ಹೊಸದೇ ಆದಂತಹ ಒಂದು ಪವಾಡವನ್ನು ಅಥವಾ ದಿವ್ಯವನ್ನು ನಿರ್ಮಿಸುವಂಥ ಶಕ್ತಿಯನ್ನು ಪಡೆದಿರ್ತದೋ ಆಗ ಈ ಒಂದು ಮೀನರಾಶಿಯ ಜನಕ್ಕೆ ಚಂದ್ರನ ಮೂಲಕವಾಗಿ ಒಳಿತಾಗೋದಕ್ಕೆ ಬೇಕಾದಂತಹ ಒಂದು ಸ್ಪಷ್ಟವಾದಂತಹ ಒಂದು ಅದೃಷ್ಟ ಒದಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅನೇಕ ವಿಚಾರಗಳಲ್ಲಿ ಕಲ್ಲು ಮುಳ್ಳುಗಳನ್ನೇ ತಂದಿಡಬಹುದಾದಂಥವರು ಇದ್ದರೂ ಕೂಡ ಚಂದ್ರನಂತಹ ಅದು ಗ್ರಹವೋ ಉಪಗ್ರಹವೋ ಅನ್ನುವಂತಹದ್ದು ಸೈಂಟಿಫಿಕ್ ಆಗಿ ಬೇರೆ ಆದರೂ ಕೂಡ ನಮ್ಮ ಆರ್ಷೇಯ ಪರಂಪರೆಯಲ್ಲಿ ಭೂಮಿ ಕೇಂದ್ರವಾದಾಗ 9 ಗ್ರಹಗಳು ನಮ್ಮನ್ನು ಸಂವೇದಿಸ್ತವೆ, ಹಾಗೆ 27 ನಕ್ಷತ್ರಗಳು ಸಂವೇದಿಸ್ತವೆ. ಹಾಗಾದರೆ ವಿಶ್ವದಲ್ಲಿ ಇರುವಂಥ ಕೋಟ್ಯಂತರ ನಕ್ಷತ್ರಗಳು ನಮ್ಮನ್ನು ಸಂವೇದಿಸುವುದಿಲ್ಲವೇ ಅಂತ ಕೇಳಿದರೆ ಅವು ಸಂವೇದನೆಯನ್ನು ಕೊಡಲಾರವು. ಅವು ಎಷ್ಟೇ ಕೋಟಿ ಅಲ್ಲ, ಕೋಟಿಗಿಂತಲೂ ಕೋಟಿ ಅಷ್ಟು ಸಂಖ್ಯೆಯಲ್ಲಿ ನಕ್ಷತ್ರಗಳಿದ್ದರೂ ಭೂಮಿಯ ಮೇಲೆ ಪರಿಣಾಮವನ್ನು ಕೊಡಬಹುದಾದಂಥದ್ದು 27 ನಕ್ಷತ್ರಗಳು ಮತ್ತು 9 ಗ್ರಹಗಳು ಮಾತ್ರ. ಈ 9 ಗ್ರಹಗಳಲ್ಲೂ ಕೂಡ 7 ಭೌತಿಕವಾದಂತಹ ಗ್ರಹಗಳು, ಅವು ನಮ್ಮ ಸ್ಪರ್ಶಕ್ಕೋ ಅಥವಾ ಯಾವುದೋ ಒಂದು ರೀತಿಯ ನಮ್ಮ ಹಿಡಿತಕ್ಕೋ ನಾವು ಕಾಣಬಹುದಾದ ನೋಡಬಹುದಾದಂಥ ಗ್ರಹಗಳಾದರೆ ಚಂದ್ರ ರಾಹುಕೇತುಗಳು ಮಾತ್ರ ಅವು ಛಾಯಾಗ್ರಹಗಳು, ಅಸ್ತಿತ್ವದಲ್ಲಿ ಇಲ್ಲ ಅವು. ಆದರೆ ಕತ್ತಲನ್ನೇ ತುಂಬಿಕೊಂಡಂತಹ ರಾಹುಕೇತುಗಳು ಕೂಡ ಒಳಿತಿನ ಗಂಟನ್ನು ಒಂದು ನಾಶದ ಗಂಟನ್ನು ಕಟ್ಟಿಡಬಹುದಾದಂಥ ಶಕ್ತಿಯನ್ನು ಹೊಂದಿರ್ತವೆ. ಇದೇ ಸೃಷ್ಟಿಯ ರಹಸ್ಯ. ಈ ಸೃಷ್ಟಿಯ ರಹಸ್ಯವನ್ನು ನಾವು ಭೇದಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದು ಕೇವಲ ಕಪ್ಪು ಕತ್ತಲಿಂದ ಕೂಡಿದಂತಹ ಒಂದು ಸ್ಪೇಸ್ ಇಷ್ಟೊಂದು ರೀತಿಯ ತೊಂದರೆಗಳನ್ನು ಅಥವಾ ಇಷ್ಟೊಂದು ರೀತಿಯ ಪವಾಡಗಳನ್ನು ನಾವು ಅನೇಕ ಅವರನ್ನು ಹೆಸರಿಸಬಹುದು. ಅಂಥವರು ದೊಡ್ಡ ಸ್ಪೋರ್ಟ್ಸ್ಮನ್ ಆಗಿದ್ದಾಗಲಿ, ರಾಜಕಾರಣಿಗಳಾಗಿದ್ದಾಗಲಿ, ಅಥವಾ ಅನೇಕ ರೀತಿಯ ಚೈತನ್ಯಪೂರ್ಣವಾದಂತಹ ಗಾಯಕಿಯರಾಗಿ ಮೆರೆದಿದ್ದಾಗಲಿ, ಇವೆಲ್ಲ ಈ ಒಂದು ಕಪ್ಪು ಕತ್ತಲನ್ನೇ ಹೊಂದಿರುವಂತಹ ರಾಹುಕೇತುಗಳ ಮೂಲಕವಾದಂತಹ ಒಂದು ಔದಾರ್ಯದ ಫಲವಾಗಿ ಅಂತ ಹೇಳಿದರೆ ಆಶ್ಚರ್ಯವಾಗಬಹುದು. ಹಾಗಾದರೆ ಅಸ್ತಿತ್ವದಲ್ಲೇ ಇರದೇ ಹೋದಂತಹ ಕಪ್ಪು ಕತ್ತಲ ಪಿಂಡಗಳು ನಮ್ಮನ್ನು ಹೇಗೆ ಸಂವೇದಿಸ್ತವೆ ಇದು ಗೊತ್ತಿಲ್ಲ. ಇದೇ ಸೃಷ್ಟಿಯ ರಹಸ್ಯ, ಆ ದೈವತ್ವದ ರಹಸ್ಯ. ಯಾವುದನ್ನು ನಾವು ನೇರವಾಗಿ ದೇವರಿದ್ದಾನೆಯೋ ಅಂತ ನಾವು ಕೇಳುವಾಗ ನಮಗೆ ನೇರವಾದ ಉತ್ತರ ಇದ್ದಾನೆ ಅಂದರೆ ಎಲ್ಲಿ ನೋಡಿದ್ದೇವೆ ನಾವು. ಆದರೆ ಕೆಲವು ವಿಚಾರಗಳು ಆ ದೈವತ್ವ, ದೇವರು ಇದ್ದಾನೆ ಎನ್ನುವಂಥದ್ದನ್ನು ನಮ್ಮ ಅರಿವಿಗೆ ತಂದು ಕೊಡ್ತಾ ಇರ್ತವೆ. ಅದಕ್ಕಾಗಿಯೇ ನಾವು ಹೇಳುವಂಥದ್ದೇನು, ಆ ಒಂದು ನಿರ್ಗುಣನಾದಂತಹ ಅಥವಾ ನಮ್ಮ ನಿರಾಕಾರನಾದಂತಹ, ನಮ್ಮ ಗ್ರಹಿಕೆಗೆ ಸಿಗಲಿಕ್ಕೆ ಸಾಧ್ಯವೇ ಇರದೇ ಹೋದಂತಹ ಅಚಿಂತ್ಯಾವ್ಯಕ್ತ ರೂಪೇಣ. ಹಾಗಾಗಿ ನಮ್ಮ ಆ ಚಿಂತನೆಗೆ ಅಥವಾ ಅಚಿಂತನೆಯಲ್ಲಿ ಅದು ಯಾವ ರೀತಿಯಲ್ಲಿ ವ್ಯಕ್ತವಾಗುತ್ತೆ ಅಂದರೆ ಅದು ನೇರವಾಗಿ ಭೌತಿಕ ಸ್ವರೂಪದಲ್ಲಿ ಅದು ಕಾಣಿಸ್ಕೊಡೋದಿಲ್ಲ, ಆದರೆ ಅದು ವ್ಯಕ್ತವಾಗುತ್ತೆ ಅನ್ನುವಂಥ ಒಂದು ಪ್ರಜ್ಞೆಯನ್ನು ಮಾತ್ರ ನಮಗೆ ಕೊಡ್ತಾ ಇರುತ್ತೆ. ಆ ರೀತಿಯ ಪ್ರಜ್ಞೆಯಲ್ಲಿ ಇರಬಹುದಾದಂತಹ ರಾಹುಕೇತುಗಳು. ಯಾಕೆಂದರೆ ರಾಹು ಸಾಕ್ಷಾತ್ ವಿಷ್ಣು ಅನ್ನುವಂಥದ್ದನ್ನು ನಮ್ಮ ವೇದಗಳ ಸಾರ ಹೇಳ್ತಾ ಇರುತ್ತೆ. ಹಾಗೆಯೇ ಕೇತುವನ್ನು ಗಣೇಶ ಅಂತ ಹೇಳ್ತಾ ಇರುತ್ತೆ. ನಿರ್ವಿಘ್ನಗಳನ್ನು ಕೊಡಬಹುದಾದಂತಹ ಗಣೇಶ ಅನೇಕ ರೀತಿಯ ಶಕ್ತಿಗಳನ್ನು ಅದಕ್ಕೆ ನಾವು ಇವತ್ತು ಮಹಾಭಾರತದಂತಹ ದೊಡ್ಡ ಒಂದು ನಮ್ಮ ಭಾರತೀಯ ಸಾಹಿತ್ಯ ಪರಂಪರೆ ಹುಟ್ಟುಕೊಂಡಿದ್ದು ಹೇಗೆ, ಈ 2 ಶಕ್ತಿಗಳು ವಿಷ್ಣು ಸ್ವರೂಪದ ವೇದವ್ಯಾಸರು ಮತ್ತು ಕೇತುವಿನ ಸ್ವರೂಪದ ಗಣೇಶ, ಇವರಿಬ್ಬರು ಒಗ್ಗೂಡಿದಾಗ ಇಡೀ ಪ್ರಪಂಚದಲ್ಲಿ ಅದ್ಭುತವಾದಂತಹ ಒಂದು ಆ ಕಥಾನಕ, ಭಾರತೀಯ ಸಾಹಿತ್ಯದ ಬಹುದೊಡ್ಡ ಪರಂಪರೆ, ಈ ಒಂದು ಮಹಾಭಾರತದ ಒಂದು ಬಹುದೊಡ್ಡ ಕಥಾ ಪರಂಪರೆಯನ್ನು ಅದಕ್ಕಿಂತ ಮಿಗಿಲಾಗಿ ವಿಸ್ತರಿಸಿಕೊಳ್ಳಬಹುದಾದಂಥದ್ದು ಜಗತ್ತಿನಲ್ಲಿ ಇಲ್ಲಿಯವರೆಗೂ ನಾವು ಕೇಳಿದ್ದಿಲ್ಲ, ನೋಡಿದ್ದಿಲ್ಲ, ಓದಿದ್ದಿಲ್ಲ. ಹಾಗಾದರೆ ಇವೆರಡು ಹೇಗೆ ಸಾಧ್ಯವಾಯಿತು? ಆ ಗುರುಸ್ವರೂಪವಾದಂತಹ ಆ ಒಂದು ವಿಷ್ಣುವಿನಿಂದ ಮತ್ತು ವಿಘ್ನಗಳನ್ನು ನಿರ್ವಿಘ್ನಗಳನ್ನಾಗಿ ರೂಪಿಸಬಹುದಾದಂಥ ಗಣೇಶನ ಸ್ವರೂಪದ ಕೇತುವಿನಿಂದ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ರಾಹುಕೇತುಗಳು, ರಾಹು ತೊಂದರೆಯನ್ನೇ ತರುವಂಥವನಾದರೂ ಕೂಡ ಅನೇಕ ಸ್ವರೂಪದ್ದಾದಂಥ ಘನತೆಯನ್ನು ಕೇತು ಮೀನರಾಶಿಯವರಿಗೆ ತಂದುಕೊಡುವವನಾಗಿರೋದ್ರಿಂದ 2025ರಲ್ಲಿ ಕೇತುವಿನ ಮೂಲಕವಾಗಿ, ಚಂದ್ರನ ಮೂಲಕವಾಗಿ, ಸೂರ್ಯನ ಮೂಲಕವಾಗಿ
ಈ ರಾಶಿಯವರು ಅನೇಕದ್ದಾದಂತಹ ಸಕಾರಾತ್ಮಕವಾದಂಥ ವಿಚಾರಗಳನ್ನು ತಮ್ಮ ತೆಕ್ಕೆಗೆ ಒಗ್ಗೂಡಿಸಿಕೊಳ್ಳಬಹುದು. ಹಾಗಾಗಿ ಹೆದರಬೇಕಾದದ್ದಿಲ್ಲ. ಆದರೆ ಹೆದರಿಕೆಯ ಒಂದು ವಿಚಾರ ಏನಿರುತ್ತೆ, ನಮ್ಮ ಹೆಜ್ಜೆಯನ್ನು ಪರಿಪೂರ್ಣವಾದಂತಹ ಎಚ್ಚರಿಕೆಯಿಂದ ಮುಂದಿಡಲಿಕ್ಕೆ ಬೇಕಾದಂತಹ ಬೆಳಕಿನ ಮಾರ್ಗವನ್ನಾಗಿ ಪರಿವರ್ತಿಸೋದಕ್ಕೆ ಕಾರಣ ಇರೋದರಿಂದ ತೊಂದರೆ ಇದೆ ಎನ್ನುವಂತಹದ್ದನ್ನು ತಿಳಿದು ಹೆಜ್ಜೆ ಇಡಬೇಕು. ತೊಂದರೆ ಬಂದಾಗಲೂ ಕೂಡ ಕುಗ್ಗುವಂತಹ ಒಂದು ವಿಚಾರಕ್ಕೆ ಮುನ್ನುಗ್ಗಬಾರದು. ಹಾಗಾಗಿ ಮೀನರಾಶಿಯವರು ಹೇಗೆ ಈ 5 ವರ್ಷಗಳ ಕೋಟಲೆಗಳನ್ನು, ಆ 5 ವರ್ಷಗಳು ಹೇಗೆ ಇರಲಿ, 2025 ಕೇತುವಿನ ಮೂಲಕವಾಗಿ ಗಂಭೀರವಾಗಿಸಿಕೊಂಡು ಚೈತನ್ಯದಾಯಕವಾದಂಥ ಯಶಸ್ಸಿಗೆ ಮುನ್ನುಗ್ತೇವೆ ಎನ್ನುವಂಥ ಒಂದು ನಂಬಿಕೆಯನ್ನು ಇಟ್ಟುಕೊಳ್ಬೇಕು. ಹಾಗೆಯೇ ಈ ರಾಶಿಯವರಿಗೆ 4 ಶುಭ ಸಂಖ್ಯೆಯಾಗಿ ಇರುತ್ತೆ. ಹಾಗೆಯೇ ಈ ಯೆಲ್ಲೋ ಟೊಪ್ಯಾಸ್, ಈ ಹರಳು, ಅದನ್ನು ಬೆಳ್ಳಿಯಲ್ಲಿಯೂ ಧರಿಸಬಹುದು, ಚಿನ್ನದಲ್ಲಿಯೂ ಧರಿಸಬಹುದು. ಈ ಹರಳಿನ ಮೂಲಕವಾಗಿ ಒದಗುವಂಥ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಯಾವಾಗಲೂ ಕೆಟ್ಟ ದೃಷ್ಟಿ, ಈ ಕೆಟ್ಟದಾದಂಥ ವಾಮಾಚಾರ ಅಥವಾ ಇನ್ನು ಕೆಟ್ಟದಾದಂಥ ಯಾವುದೇ ರೀತಿಯ ನಾವು ಅರಿತೋ ಅರಿಯದೆಯೋ ಆ ದಾರಿಯಲ್ಲಿ ಹೋಗ್ತಾ ನಮ್ಮ ನಾಶಕ್ಕಾಗಿ ಒಂದು ವೇದಿಕೆ ನಿರ್ಮಾಣವಾದಾಗ ಯಾವುದೋ ಒಂದು ಶಕ್ತಿ ನಮ್ಮನ್ನು ಸರ್ರನ್ನೇ ಆ ದಳ್ಳೂರಿಯಿಂದ ಹೊರಗೆ ತರುವಂತಹ ಮಾಯಕವನ್ನು ನಿರ್ಮಿಸುವಂಥ ಸ್ಥಿತಿಯನ್ನು ಒದಗಿಸ್ಕೊಡುತ್ತೆ. ಹಾಗಾಗಿ ಇವೆಲ್ಲವನ್ನು ತಮ್ಮ ಅರಿವಿಗೆ ತರ್ತಾ ಇದ್ದೇನೆ ಮತ್ತು ಇಲ್ಲಿಗೆ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.